ಈ ಕಿಚನ್ ಚಪ್ಪಾಳೆ ಫೋಟೋಸ್ ತೆಗ್ದ್ಬಿಟ್ಟಿದ್ದಾರೆ ಯಾಕೆ? ಅಷ್ಟರ ಚಪ್ಪಾಳೆ ಅದು ನಾಟ್ ರೈಟ್. ನಮ್ ನಿದ್ದೆ ಹಾಳು ಮಾಡೋದೇ ಒಂದ್ ಟಾಸ್ಕ್ ಆಗಿದ್ರೆ ಅದೇ ಆಗ್ತಿರೋದು ಇವಾಗ ಇಲ್ಲಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಏನು ಗೊತ್ತೇ ಇಲ್ಲ. ಒಂದು ನಿಮಿಷ ಹೇಳಿ. ನಾವು ಕಿಚನ್ ಚಪ್ಪಾಳೆ ಫೋಟೋ ಹೋಯ್ತು ಆರಾಮಾಗಿದ್ದೀರಾ ಅಂದ್ರೆ ನಿಮ್ಗೆ ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅಂತ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಬಿಗ್ ಬಾಸ್ ವಿಲನ್ ಏನಿದ್ದಾರೆ ಅವರು ಅಶ್ವಿನಿ ಮತ್ತು ಗಿಲ್ಲಿಗೆ ಏನು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ತಾರೆ. ಅದರಲ್ಲಿ ಕಿಚನ್ ಚಪ್ಪಾಳೆಯ ಫೋಟೋಗಳು ಇದ್ದಾವಲ್ವ, ಅವುಗಳಲ್ಲಿ 3 ಫೋಟೋಗಳನ್ನು ಯಾರಿಗೂ ಗೊತ್ತಾಗದೇ ರೀತಿ ಆ ಫೋಟೋಗಳನ್ನು ತೆಗೆದು ಸ್ಟೋರ್ ರೂಮ್ಗೆ ಇಡಬೇಕು ಅಂತ ಹೇಳಿರ್ತಾರೆ. ಮತ್ತು ಕಾವ್ಯ ಅವರನ್ನು ಅಳಿಸಬೇಕು ಅಂತ ಹೇಳಿರ್ತಾರೆ. ಈ 2 ಸೀಕ್ರೆಟ್ ಟಾಸ್ಕ್ಗಳಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಗೆ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಈ 3 ಫೋಟೋಗಳನ್ನು ಗಿಲ್ಲಿಯವರು ಯಶಸ್ವಿಯಾಗಿ ತೆಗೆದು ಯಾರಿಗೆ ಗೊತ್ತಾಗದ ರೀತಿ ತೆಗೆದಿದ್ದಾರೆ. ಈ ಫೋಟೋಗಳನ್ನು ಹೇಗೆ ತೆಗೆದಿದ್ದಾರೆ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಬಿಗ್ ಬಾಸ್ನ ವಿಲನ್ ಈಗ ಹೇಳ್ತಾರೆ, ನೀವೆಲ್ಲ ಆರಾಮಾಗಿ ಮಲಗಬೇಕು ಅಂದರೆ ಈ ಸೈಕಲನ್ನು ನಿಲ್ಲಿಸದಂಗೆ ತುಳಿತಾನೇ ಇರಬೇಕು ಅಂತ ರಘು ಮತ್ತು ಧನುಷ್ ಅವರಿಗೆ ಈ ಟಾಸ್ಕನ್ನು ಕೊಟ್ಟಿರ್ತಾರೆ. ಉಳಿದ ಸ್ಪರ್ಧಿಗಳು ಗಾರ್ಡನ್ ಏರಿಯಾದಲ್ಲಿ ಮಾತಾಡ್ತಾ ಕುಳಿತಿರುವಾಗ ಆಗ ಗಿಲ್ಲಿ ಅವರು ಈಗ ಸರಿಯಾದ ಟೈಮ್ ಅಂತ ಅಂದ್ಕೊಂಡು 3 ಫೋಟೋಗಳನ್ನು ತೆಗೆದುಕೊಂಡು ಸ್ಟೋರ್ ರೂಮ್ನಲ್ಲಿ ಇಟ್ಟಿರ್ತಾರೆ. ಸ್ಪಂದನ ಅವರು ಅಶ್ವಿನಿ ಅವರ ಜೊತೆ ಮಾತಾಡ್ತಾ ಇರ್ತಾರೆ. ಆವಾಗ ಸ್ಪಂದನ ಅವರು ಹೇಳ್ತಾರೆ, ಯಾರೋ ಕಿಚನ್ ಚಪ್ಪಾಳೆ ಫೋಟೋಗಳನ್ನು ತೆಗೆದಿದ್ದಾರೆ ಅಂತ ಎಲ್ಲರನ್ನು ಕರೆದು ಹೇಳ್ತಿರ್ತಾರೆ. ಆಗ ಎಲ್ಲರೂ ಮನೆಯಿಂದ ತೆಗೆದುಕೊಂಡು ಹೋಗಬೇಕು ಅಂದರೆ ಎಲ್ಲ ಡೋರ್ಗಳು ಕವರ್ ಮಾಡಿ ತೆಗೆದುಕೊಂಡು ಹೋಗೋದು. ಅವರು ಯಾರು ಬಂದಿಲ್ಲ ಅಂದರೆ ನಮ್ಮಲ್ಲೇ ಇರೋರು ಯಾರೋ ಕದ್ದಿದ್ದಾರೆ, ಅವರು ಅದನ್ನು ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಎಲ್ಲ ಸ್ಪರ್ಧಿಗಳು ಮಾತಾಡ್ಕೋತಿರ್ತಾರೆ. ಆಗ ವಿಲನ್ ಹೇಳ್ತಾರೆ, ಕಿಚನ್ ಚಪ್ಪಾಳೆಯ ಫೋಟೋ ಎಲ್ಲಿ ಹೋಯ್ತು, ಈಗಲೇ ಫೋಟೋ ಆ ಸ್ಥಳಕ್ಕೆ ಬರಬೇಕು ಅಂತ ಎಲ್ಲರಿಗೂ ವಾರ್ನಿಂಗನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಆಗ ಎಲ್ಲರೂ ಸೇರಿ ಹುಡುಕ್ತಾ ಇರ್ತಾರೆ. ರಜತ್ ಅವರು ಗಿಲ್ಲಿ ಅವರನ್ನು ಕರೆಸಿ ದೇವರ ಮುಂದೆ ಕರೆಸಿ ನಾನು ತಗೊಂಡಿಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡು ಅಂತ ರಜತ್ ಅವರು ಹೇಳ್ತಾರೆ. ಆಗ ಗಿಲ್ಲಿ ಅವರು, ಅಣ್ಣ ನಾ ತಗೊಂಡಿಲ್ಲ ಅಂತ ಹೇಳ್ತಿಲ್ವಾ, ನಾನು ತಗೊಂಡಿಲ್ಲ ಅಂತ ಹೇಳಿ ಗಿಲ್ಲಿ ಅವರು ಅಲ್ಲಿಂದ ಹೋಗ್ತಾರೆ. ಎಲ್ಲ ಸ್ಪರ್ಧಿಗಳು ಸೇರಿ ಇಡೀ ಬಿಗ್ ಬಾಸ್ ಮನೆಯನ್ನೇ ಹುಡುಕುತ್ತಾರೆ. ಗಿಲ್ಲಿ ಕಬೋರ್ಡ್ ಮತ್ತೆ ಅಶ್ವಿನಿ ಕಬೋರ್ಡ್, ಎಲ್ಲರ ಕಬೋರ್ಡನ್ನು ಹುಡುಕ್ತಾರೆ. ರಾಶಿಕಾ ಅವರು ಹೇಳ್ತಾರೆ, ನಮ್ಮ ನಿದ್ದೆ ಕೆಡಿಸಲು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಅವರು ಎಲ್ಲರ ನಿದ್ದೆ ಕೆಡಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಹೌದು, ಈಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅದನ್ನು ಯಾವ ರೀತಿ ಫೋಟೋ ಹುಡುಕ್ತಾರೆ ಅಂತ ಕಾದು ನೋಡೋಣ. ಇವತ್ತಿನ ಎಪಿಸೋಡ್ ಅಂತೂ ಯಾರು ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.